ಬೇಕು ನನಗೆ ಬೂಸಿ. ಎಲ್ಲರೂ ಎದ್ರೆ ಆರಾಮಾಗಿ ತಟ್ಟೆ ಹಾಕೊಂಡು ಆ ಬೋರ್ಡ್ಗೆ ಸಾರ್ಥಕತೆ ಕೊಡೋಣ ಅಂತ. ನಾನು ಇದು ವ್ಲಾಗ್ ಆಗಿದೆ ಅಂತ ನೋಡಿದ್ರೆ ಏನೂ ಮಾತಾಡಿಲ್ವಲ್ಲಕ್ಕ ಅಂತ ಬೈತಾ ಇದ್ದಾನೆ ವಿನೋದ್. ಈಗ ನನಗೆ ನಾನು ಅಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀನಿ ಆ ರೀಲಲ್ಲಿ ಅಂತ. ಗೈಸ್ ಯಾವ ರೀಲ್ ಅಂತ ಹೋಗ್ಬಿಟ್ಟು ಚೆಕ್ ಮಾಡಿ. ನಮಸ್ಕಾರ, ನಮ್ಮ ಮಧು ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಟೈಟಲ್ ಏನಂದ್ರೆ, ಹಾಗೆ ಆ ಕಡೆ ತೋರಿಸಿ. ಇವತ್ತು ಶನಿವಾರ ನಮ್ಮನೆ ಮಟನ್ ಬೇಕು ನನಗೆ ಬೂಸಿ ಅಂತ ಇದನ್ನ ಬರ್ದಿರೋರು ಮಾರ್ನಿಂಗ್ ನಿಶಾ ಅವರು ಅಲ್ಲ, ಬಂದು ಬೂಸಿ ಅವರು ಬರ್ದಿದ್ದಾರೆ. ಸೊ ಇವಾಗ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಮಟನ್ನು ಮಾಡ್ತಾ ಇದೀವಿ, ಜೊತೆಗೆ ಚಿಕನ್ ಕಬಾಬ್ ಕೂಡ ಮಾಡ್ತಾ ಇದೀವಿ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾವು ಏನೋ ವಿಡಿಯೋ ಮಾಡ್ತಾ ಇರೋದು, ಕುಕಿಂಗ್ ಬ್ಲಾಗ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ಈ ಒಂದು ಪೂಜೆ ಅದು ಇದು ಶಿಫ್ಟಿಂಗ್ ಎಲ್ಲ ಆಗಿದ್ದರಿಂದ ನಾವು ಮಟನ್ ಚಿಕನ್ ಎಲ್ಲ ತುಂಬ ಕಡಿಮೆ ತಿಂದಿದ್ದು. ಸೊ ಇದು ಒಂದು ಸೆಕೆಂಡ್ ಟೈಮ್ ಏನೋ ಅಷ್ಟೇ, ಒಂದು 20 ದಿನಕ್ಕೆ. ಸೊ ಇವತ್ತು ಮಟನ್ ಚಿಕನ್ ಮಾಡೋಣ ಶನಿವಾರ ಅಂತ ಅಂದ್ಬಿಟ್ಟು ಎಲ್ಲ ತರಿಸಿಟ್ಟಿದ್ದೀನಿ. ಚಿಕನ್ ಇದೆ. ಎಷ್ಟು ವಿನೋದ ಚಿಕನ್? ಎಷ್ಟು ಕೆಜಿ? ನಾವೇ ತಂದಿದ್ದಲ್ಲ ಚಿಕನ್. ಎಷ್ಟು ಕೆಜಿ ನಿಕ್ಕಿ? 2.5 ಚಿಕನ್ ಇದೆ, 2 ಕೆಜಿ ಮಟನ್ ಇದೆ. ಇವತ್ತು ನಾಳೆ ಫುಲ್ ಕರೆಂಟ್ ಹೋಯ್ತು. UPS ರೆಡಿ ಮಾಡಿದ್ರಲ್ಲ, ತಗೊಂಡೋಗೋರು ಬ್ಯಾಟ್ರಿ ಚಾರ್ಜ್ ಮಾಡ್ಸಕ್ಕೆ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ನನ್ನ ಡೆಡಿಕೇಶನ್ ನೋಡಿ, ವಿನೋದನ್ ಡೆಡಿಕೇಶನ್ ನೋಡಿ, ಹಿಡ್ಕೊಟ್ರು ಅಂತಲ್ಲ ಸೌಂಡ್ ಕೊಡ್ಸತಿ. ಸೊ ಓಕೆ, ಇವಾಗ ನಾವು ನೆನ್ನೆ ಫೋಟೋಶೂಟ್ ಮಾಡಿಸಿದಂಥದ್ದೆಲ್ಲ ಅಪ್ಲೋಡ್ ಆಗ್ತಾ ಇದೆ. ಆ್ಯಂಡ್ ನಾವು ಇಲ್ಲೇ ಅಡುಗೆನೂ ಮಾಡ್ತಾ ಇದ್ದೀವಿ. ತಕ್ಷಣಕ್ಕೆ ಮ್ಯಾರಿನೇಟ್ ಆಗಲಿ ಅಂತ ಕಬಾಬ್ ಮಾಡ್ತಾ ಇದ್ದೀನಿ. ಲೈಟ್ ಬರಲಿ ಇಲ್ಲ ಟ್ರಿಪ್ ಆಗಿರುತ್ತೆ ಒಂದೊಂದ್ಸಲ. ನೋಡು ವಿನೋದ್, ಹೌದಾ? ಓಕೆ ಗೈಸ್, One eternity later. ಮೊದಲು ಪಾತ್ರೆ ತಗೋಬೇಕು. ಪಾತ್ರೆ ತಗೊಂಡಿದ್ದ ನಂತರ ಮೊಟ್ಟೆ ತಗೋಬೇಕು. ಮೊಟ್ಟೆ ಎಷ್ಟು ಬೇಕು ಅಂತಂದರೆ 1 kgಗೆ 1 ಮೊಟ್ಟೆ ರೀತಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಯನ್ನು ಹಾಕಿಕೊಳ್ಳಬಹುದು. ಸೊ ನಾನು ಇವತ್ತು 2 ಮೊಟ್ಟೆ ತಗೊಳ್ತಾ ಇದ್ದೀನಿ. 2 ಮೊಟ್ಟೆ. ಇವತ್ತು ನನಗೆ ಏನಿಲ್ಲ ಅಂದರೆ ಕರಿಬೇವಿಲ್ಲ, ಹಾಗೆ ಬಿಳಿ ಎಳ್ಳಿಲ್ಲ, ಅದೆಲ್ಲ ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ತೀನಿ ನಾನು. ಅದನ್ನೇನು ಮ್ಯಾಂಡೇಟ್ರಿ ಹಾಕೋಬೇಕಂತೇನಿಲ್ಲ. ಸೊ ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಹಾಕ್ಕೊಂಡಿದ್ದ ನಂತರ ಸ್ವಲ್ಪ ಏನಂತೆ ಚೆನ್ನಾಗಿರೋ ಟಿಶ್ಯೂ ಅದು. ಸೊ ನನಗಿಂತ ಹೆಚ್ಚು ನಿಶಾ ರವೀಂದ್ರ ಅರಿಶಿನ ಹಾಕ್ಕೊಳ್ತೀನಿ ಸ್ವಲ್ಪ. ಅದಾಗಿ ಕಾರ್ನ್ಫ್ಲವರ್ ಹಾಕೊಳ್ಳೋಣ. ಎಷ್ಟು ಬೇಕಾಗ್ಬೋದು ನಿಖಿಲ್ ಅವ್ರು ಹೇಳಿ. ಹಂಗೆ ಒಂಚೂರು ಫುಲ್ ಹಾಕ್ಬೇಕಾ? ನಾನು ಅಷ್ಟೊಂದು ಕಾರ್ನ್ಫ್ಲವರ್ ಹಾಕೋದು ಇಷ್ಟ ಆಗಲ್ಲ. ಓಕೆ, ಫುಲ್ ಹಾಕೋದಿರೋರು. ಓಕೆ, ಹಾಕಿದ್ದೀನಿ ಫುಲ್ಲು. ಕಾರ್ನ್ಫ್ಲವರ್ ಹಾಕಿದ ನಂತರ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಕಬಾಬ್ ಪೌಡರ್ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ನಿಮ್ಮ ಬಗ್ಗೆ ಯಾವ್ದು ಬೇಕೋ ಅದನ್ನು ನೀವು ಹಾಕ್ಕೊಳ್ಬೋದು. ನಾನು 3 ಕಬಾಬ್ ಹಾಗೆ ಕಬಾಬ್ ಪೌಡ್ರು ಮತ್ತು ಇದು ಏನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ತೋರಿಸ್ತೀನಿ. ಚಿಕನ್ ಹಾಕಿಕೊಳ್ಳುತ್ತಿದ್ದೇನೆ. ಎಲ್ಲ ಹಾಕ್ಬಿಡ್ಲಾ ನಿಖಿಲ್ ಅವರೇ? ಹಾಂ, ಕಲಿಸ್ಬಿಟ್ಟಿಟ್ರೆ ಫ್ರೀಝರಲ್ಲಿ ಯಾವಾಗ ಬೇಕು ಇವಾಗ ನಾಳೆನೂ ಹಾಕೊಂಡು ತಿನ್ಬೋದಲ್ಲ. ಸೊ ಹಾಗಾಗಿ ಎಲ್ಲನೂ ಕಲಸಿಟ್ಬಿಡ್ತೀನಿ. ಇವಾಗ ನನಗೋಸ್ಕರ ವಿನೋದು ಮಾಡಿ ಮೇಲೆ ಹೋಗಿ ಕರ್ಬೇವು ಗಿಡದಲ್ಲಿ ಕರ್ಬೇವು ಕಿತ್ಕೊಂಡು ಸ್ಪೀಡಾಗಿ ಸೂಪರ್ ಮ್ಯಾನ್ ಥರ ಬರ್ತಾನೆ ಅಲ್ವಾ ವಿನೋದ್? ಎಷ್ಟು ಇಷ್ಟವಾದೆ ನಂಗೆ ನೀನು, ಗುರಿಯಂಗೆ ನನ್ನ ನಟ್ಟಿಸುತ್ತೈತೆ, ಇವಾಗ ತೇಲುತ್ತೈತೆ.
ನಾನು ಅಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀನಿ ಆ ರೀಲಲ್ಲಿ ಅಂತ ಗೈಸ್. ಯಾವ ರೀಲ್ ಅಂತ ಹೋಗ್ಬಿಟ್ಟು ಚೆಕ್ ಮಾಡಿ. ಇವಾಗ ಕಮಿಂಗ್ ಬ್ಯಾಕ್ ಟು ಮಟನ್ ಸಾಂಬಾರ್. ಮಟನ್ ಸಾರು ಹೇಗೆ ಮಾಡ್ತೀವಿ ಅಂದರೆ, ಇದು ನಾನು ನಮ್ಮ ಬೂಸಜ್ಜಿ ರೆಸಿಪಿ ಇದು. ಸೊ ನಮ್ಮ ಬೂಸಜ್ಜಿ ನಾನು ಮದುವೆ ಆಗಿ ಬಂದಮೇಲೆ, ಮದುವೆಗೂ ಮುಂಚೆ ಹೇಳ್ಕೊಟ್ಟಿದ್ದಂಥ ರೆಸಿಪಿ ಇದು. ಮಾಡಿ 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 ಕಲ್ತು ಅಂದರೆ ಈ ಥರ ನಮ್ಮ ಅಮ್ಮನ ಮನೆ ಸೈಡ್, ನಮ್ಮ ಅಪ್ಪ ಮನೆ ಸೈಡ್ ಈ ಥರ ಮಾಡೋಣ ನಾವು. ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿಟ್ಟು ಮಾಡ್ತೀವಿ. ಬಟ್ ಇಲ್ಲಿ 2 ಟೈಪ್ಸ್ ಆಫ್ ರುಬ್ಬಿಂಗ್ ಇರುತ್ತೆ. ಏನಂತಂದರೆ, ಫಸ್ಟು ಶುಂಠಿ ಬೆಳ್ಳುಳ್ಳಿ ಹಾಕೋಬೇಕು, ಆಮೇಲೆ ಈರುಳ್ಳಿ ಹಾಕೋಬೇಕು. ಓಕೆ, ಇದನ್ನು ಒಂದು 4 ಭಾಗ ಮಾಡಿಬಿಟ್ಟು ಹಾಕೊಳ್ತೀನಿ. ಆಯಿತಾ? ಬ್ಯಾಕ್ ಸೈಡಲ್ಲಿ ಬರ್ತಾ ಇದೆ ವಾಯ್ಸು. ಆಮೇಲೆ ಕೊತ್ತಂಬರಿ, ಆಮೇಲೆ ನಾವೇ ಬೆಳೆದಿರೋ ಅಂಥ ಪುದೀನ ಹಾಕ್ಬಿಟ್ಟು ಇದನ್ನು ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಆನಿಯನ್ನು ಇದು ಹಿಂಗೆ ಇರಲಿ, ಸ್ವಲ್ಪ ಹುರಿಗಡಲೆ ಹಾಕೊಳ್ಳೋಣ ರುಬ್ಬಲಿಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ. ಓಕೆನಾ? ನಾನು ಜಾಸ್ತಿ ಯೂಸ್ ಮಾಡಲ್ಲ ಚಕ್ಕೆ ಲವಂಗ, ಒಂದು 3 ಅಷ್ಟೇ. ಇದನ್ನು ಚಕ್ಕೆ ಲವಂಗ, ಒಂಚೂರು ಮೆಣಸು ಹಾಕೋತೀನಿ ನಾನು. ಹಾಂ, ಆಯಿತಾ? ಪೇಸ್ಟ್ ಆಗಿದ ನಂತರ ನಾವು ಮಟನ್ ಸಾಂಬಾರ್ ಪುಡಿ ಅಂತೀವಿ ಇದನ್ನು. ಇದು ನಮ್ಮ ಮನೇಲೇ ಮಾಡಿರೋದು ಅಜ್ಜಿ. ಸೊ ನಮ್ಮ ಸೈಡೆಲ್ಲ ನಾವು ಮನೇಲೇ ಮಾಡ್ಕೊಳ್ತೀವಿ. ಕೆಲವೊಬ್ಬರು ಅಂಗಡಿಯಿಂದ ತಂದು ಹಾಕ್ತೀರಾ. ಸೊ ಮನೇಲೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವ್ರದ್ದು ಒಂದು ರೆಸಿಪಿ ಮಾಡ್ತೀವಿ, ಇನ್ನೊಂದು ವರ್ಷ ತುಂಬಬೇಕು. 1 ವರ್ಷ ಆದ್ಮೇಲೆ ಮಾಡ್ಬೋದಲ್ಲ ಅಜ್ಜಿ ಪುಡಿನ? ಹಾಂ, ಮಾಡುವಾಗ ನಾನು ರೆಸಿಪಿನ ನಿಮಗೂ ತೋರಿಸ್ತೀನಿ, ಪುಡಿ ಹೆಂಗೆ ಮಾಡೋದು ಅಂತ. ಇದಕ್ಕೆ ತುಂಬ ಪದಾರ್ಥಗಳು ತಂದು ಬಿಸಿಲಲ್ಲಿ ಒಣಗಿಸಿ ಮಾಡಬೇಕು. ಸೊ ಇವಾಗ ನಾನು ಇದಕ್ಕೆ ಒಂದು 5 ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಪುಡಿನ. ಮಟನ್ ಸಾಂಬಾರ್ ಪುಡಿ ಇದು. ಒಂಚೂರು ಓಕೆ, ಇಷ್ಟನ್ನ ನೀರು ಹಾಕಿ ನೀಟಾಗಿ ನುಣ್ಣಕ್ಕೆ ರುಬ್ಕೊಂಡು ಬರ್ತೀನಿ. ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಹಾಗಾಗಿ ನಾನೇ ಮಟನ್ ಹಾಕ್ತಾ ಇದ್ದೀನಿ ಈಗ. ನಾನೇನು 2 ಥರ ರುಬ್ತೀನಿ ಅಂತ ಹೇಳಿದ್ದು ಅಂದರೆ, ಕಾಯಿ, ಜಸ್ಟ್ ಕಾಯಿ ಮಾತ್ರ ಸಪ್ರೇಟ್. ಕಾಯಿ ಮತ್ತು ಕೊತ್ತಂಬರಿ ಹಾಕೋಬೋದು ಇದಕ್ಕೆ. ನಾನು ಫಸ್ಟೇ ಕೊತ್ತಂಬರಿ ಹಾಕೊಂಡು ರುಬ್ಬಿಟ್ಟೆ. ಸೊ ಇದನ್ನ ಬರೀ ಕಾಯಿನ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ನುಣ್ಣಗೆ ರುಬ್ಬಬೇಕು, ಸಿಕ್ಕಾಪಟ್ಟೆ ನುಣ್ಣಗೆ ರುಬ್ಬೇಕು ಇದನ್ನು. ಸೊ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತಯಾರು ಮಾಡ್ಕೊಳ್ತೀನಿ. ಈಗ ಗರಿ ಕಬಾಬ್ ಹಾಕಿದ್ದೀವಿ. ಹಾಗೆ ಪಾತ್ರೆ ಚೇಂಜ್ ಮಾಡಿದೆ, ಯಾಕಂದರೆ ಅದು ಕುಕ್ಕರಲ್ಲಿ ಸಾಂಬಾರು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಇದಕ್ಕೆ ಹಾಕಿದ್ದೀನಿ. ಡೈಲಿ ಅದು ಸಾಂಬಾರು. ಇವಾಗ ಸ್ವಾತಿ ಮುದ್ದೆ ಮಾಡ್ತಾಯಿದ್ದಾರೆ, ನಿಶಾ ಅನ್ನಕ್ಕಿಟ್ಟಿದ್ದಾರೆ, ನಾನು ಕಬಾಬು ಮತ್ತು ಸಾಂಬಾರು ಮಾಡಿದ್ದೀನಿ. ಇವಾಗ ಇದು ರೆಡಿ ಆಗಲಿ. ಚೆನ್ನಾಗಿದೆ, ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್, ಮಾರ್ವೆಲಸ್. 10 out of 10. ಈಗಲೇ ಹೇಳ್ಬಿಡ್ತಿದ್ದೀವಿ 10 out of 10 ರೀ. ಮುತ್ತು ನನ್ನ ಮುದ್ದೆಗೂ ಕೇಳಕ್ಕ ಇರಕ್ಕ. ಹಾಂ, ನೋಡಿದ್ರಾ ವಿನೋದ? ಓ, ಕಾಂಪಿಟೇಷನ್ ಅಲ್ಲಿ ಹೇಳ್ತವ್ರೆ 200 ಅಂತೆ. ಇವತ್ತು ನಮ್ಮ ಸ್ವಾತಿ ಮುದ್ದೆ ಮಾಡಿದ್ದಾರೆ, ನಿಶಾ ಅವ್ರು ಅನ್ನ ಮಾಡಿದ್ದಾರೆ. ಹೇಳ್ದೆ ಕಣೆ ಆಗ್ಲೇ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇವ್ರನ್ನ ಕೇಳಿ ಅಂತ. ಹೇಗಿದೆ? ಉಪ್ಪು ಖಾರ ಎಲ್ಲ ಸೇಮ್ ಚೆನ್ನಾಗಿದೆ. ಹೆಂಗ್ ಹೇಳ್ತಾಳೆ ಉಪ್ಪು ಖಾರ ಅಂತೆ. ಅವಳೊಬ್ಳು ಮುದ್ದೆ ತಿನ್ನಲ್ಲ ಗೈಸ್, ಎಲ್ಲರಿಗೂ ಮುದ್ದೆ ಹಾಕೊಟ್ಟಿದ್ದೀನಿ. ಮಾಡಿದ್ ನಾನು ತಿನ್ನಲ್ಲ, ತಿನ್ನೋದಾರ ತಿನ್ಲಿ ಅಂದ್ಬಿಟ್ಟು ಅನ್ನನೇ ಹಾಕೊಟ್ಟಿದ್ದೀನಿ. ಅಜ್ಜಿ ಅವರು ವೇಟಿಂಗ್ ಅಲ್ಲಿದ್ದಾರೆ, ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ದಾರೆ. ಎಲ್ಲರೂ ಎದ್ರೆ ಆರಾಮಾಗಿ ತಟ್ಟೆ ಹಾಕೊಂಡು ಆ ಬೋರ್ಡ್ಗೆ ಸಾರ್ನ ಕತೆ ಕೊಡೋಣ ಅಂತ. ಮುತ್ತಣ್ಣ ನೋಡಜ್ಜಿ ಹೆಂಗ್ ನಗ್ತಾ. ಏ ನನ್ ಅದೆಲ್ಲ ಗೊತ್ತಿಲ್ಲ, ತಿನ್ನಿ. ಓ ಅವಲ್ಲ, ಅವಾಗಿಂದ ಅಡುಗೆ ಮಾಡೋ ಅಷ್ಟರಲ್ಲಿ ನಂಗೆ ಹೊಟ್ಟೆಸಿ ಅಂತ. ಓ ನೀರು ಕುದೀತಾವೆ. ಹೊಟ್ಟೆಸಿ ಅಂತ ಜೀವ ತೆಗೆದ್ರು. ಈಗ ಬೇಡವಂತೆ. ನಮ್ಮ ಕುಕಿಂಗ್ ಬ್ಲಾಗ್ ನನ್ನದು ಎಡಿಟ್ ಆಗ್ತಾ ಇದೆ. ಅವರ ಕೈ ಚಳಕ ತೋರಿಸ್ತಾ ಇದ್ದಾರೆ ವಿನೋದ್ ಅವರು.
ವಿನೋದ್ ಹಾಯ್ ಮಾಡಿ. ಹಾಯ್. ಹಾಂ ಓಕೆ. ಉಯ್ ಇಷ್ಟು ಕ್ಲಿಪ್ಪಿಂಗ್ಸ್ ಇದೆ. ನಾನು ಇದು ವ್ಲಾಗ್ ಆಗಿದೆ ಅಂತ ನೋಡಿದ್ರೆ ಏನೂ ಮಾತಾಡಿಲ್ವಲ್ಲಕ್ಕ ಅಂತ ಬೈತಾ ಇದ್ದಾನೆ ವಿನೋದ್ ಈಗ ನನಗೆ. ಸೊ ಇವಾಗ ಮಾಡಿ ಎಡಿಟ್. ಅಭಿಯವರು ಏನು ಮಾಡ್ತಾಯಿದ್ದೀರಾ? ಅದೇನೋ ಆ್ಯಪ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ, ಕ್ರ್ಯಾಕ್ ಮಾಡ್ತಾಯಿದ್ದಾರೆ ಎಲ್ಲನೂ. ಸೊ ಮುತ್ತಣ್ಣ ಎಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಸ್ವಾತಿಯವರು ನಗ್ತಾ ಇದ್ದಾರೆ. ಹಾಂ, ಮಂಗಳಮ್ಮ ಅವ್ರು ಇಲ್ಲೇ ಇದ್ದಾರೆ. ಅಜ್ಜಿಗೆ ಯಾರು ಫೋನ್ ಮಾಡಿರೋದು? ಶ್ರೀಕಾಂತ ನೋಡಿ ಗೈಸ್. ಸ್ಟಾಕ್ ಇದೆ ಇನ್ನು. ನನ್ನ ರೆಡ್ ಸ್ಯಾರಿ ಇಲ್ಲ ಇದೆ, ಆರೆಂಜ್ ಸ್ಯಾರಿ ಇಲ್ಲ ಇದೆ. ಆರೆಂಜ್ ಸಕ್ಕತ್ತಾಗಿದೆ ಆ್ಯಕ್ಚುಲಿ, ಕಲರು ಇಷ್ಟ ಆಯಿತು. ಈ ಥರ ಚೆನ್ನಾಗಿದೆ. ಆ್ಯಂಡ್ ಇದು ಇಷ್ಟಿದೆ, ಇನ್ನು ಇವಾಗ ರೀಸ್ಟಾಕ್ ಮಾಡಿಸ್ತಾ ಇದ್ದೀವಿ. ಹಾಗೆ ವೈಟ್ ನೋಡಿ ಗೈಸ್ ಇಷ್ಟಿದೆ. ಮಂಗಳಮ್ಮ ಹಾಂ ಏನಂದಿದ್ದವರು ಫಸ್ಟು? ಅಲ್ಲ ಅದೇನೋ ಅಂದರು. ಇಷ್ಟೇ. ಹೋಗಿ ಫ್ಯಾನ್ ಕೆಳಗಡೆ ಕುತ್ಕೋ ವಸಿಯ. ನೀನು ಬೆವ್ರ ಇರೋದು ನೋಡಿದ್ರೆ ನನಗೆ ಭಯ ಆಯ್ತೈತಿ. ಏನು ಡಿಸಾರ್ಡರ್ ಇರ್ಬೋದು ನಿನಗೆ ಅಂತ. ಇರೋದೇ ಏನು ಲ್ಯಾಪ್ಟಾಪ್ ನೋಡ್ತವ್ರೆ, ಏನೋ ಯಾರಿಗೋ ರೀಲ್ಸ್ ನೋಡ್ತವ್ರೆ. ನೋಡಿದ್ರೇನು ತಪ್ಪು? ನೋಡಿದ್ರೇನು ತಪ್ಪು ರೀಲ್ಸ್ನ? ಹಾಂ ಸರಿ ಗೈಸ್. ಓಕೆ, ಇವಾಗ ನಾವು ಮನೆಗೆ ಹೊರಡ್ತಾ ಇದ್ವಿ. ಈ ವ್ಲಾಗು ಛೋಟಾ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.